ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಂ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಪ್ರಿವಿಯಸ್ ಸೆಷನ್ ಅಲ್ಲಿ ನ್ಯೂಕ್ಲಿಯೈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡಿದ್ದು. ಸೊ ಈ ಸೆಷನ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಅಂದ್ರೆ ಸೆಮಿ ಕಂಡಕ್ಟರ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರದ್ದು ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ಲಾಸ್ಟ್ ಚಾಪ್ಟರ್. ಇದಕ್ಕಿಂತ ಮುಂಚೆ ಬಂದಿರೋ ಎಲ್ಲಾ ಸೆಕೆಂಡ್ PUC ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡಿದೀನಿ ವಿತ್ ನ್ಯೂಮರಿಕಲ್ಸ್ ಫಾರ್ ಯುವರ್ PU ಎಕ್ಸಾಮಿನೇಷನ್ ಗೋಸ್ಕರ ಮಾಡಿರೋದು. ಸೊ ಎಲ್ಲಾ ವಿಡಿಯೋಸು ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ, ಇನ್ಕ್ಲೂಡಿಂಗ್ ಟೈಮ್ ಟೇಬಲ್, ಬ್ಲೂ ಪ್ರಿಂಟ್ ಅಂಡ್ ಲ್ಯಾಬ್ ಎಕ್ಸಾಮಿನೇಷನ್ ಟಿಪ್ಸ್ ಅಂಡ್ ವಾಟ್ ಆರ್ ದ ಎಕ್ಸಾಮ್ ಮಾಡಿಫಿಕೇಶನ್ ದಿಸ್ ಇಯರ್ PU ಬೋರ್ಡ್ ಹ್ಯಾಸ್ ಮೇಡ್. ಅದೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿ ಚಾನಲ್ ಅಲ್ಲಿ ಹಾಕಿದ್ದೀನಿ. ಸೊ ಇಫ್ ಯು ವಾಂಟ್ ಇನ್ಫಾರ್ಮೇಶನ್, ನಿಮಗೇನಾದ್ರೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಯು ಗೈಸ್ ಅಬ್ಸರ್ವ್ ಇಟ್. ಸೊ ಇಷ್ಟು ಹೇಳ್ತಾ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೆಮಿ ಕಂಡಕ್ಟರ್ಸ್. ಸೊ ಟೋಟಲ್ ಮಾರ್ಕ್ಸ್ ಅಲೋಟೆಡ್ ಟು ದಿಸ್ ಚಾಪ್ಟರ್. ಈ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಅಂದ್ರೆ 8 ಮಾರ್ಕ್ಸ್ ಅಲೌಟ್ ಮಾಡಿದ್ದಾನೆ. ಅದರಲ್ಲಿ ಒಂದು MCQ ಬರುತ್ತೆ, ಒಂದು ಕ್ವಶನ್ 2 ಮಾರ್ಕ್ಸ್ ಬರುತ್ತೆ ಅಂಡ್ ಒಂದು ಕ್ವಶನ್ 5 ಮಾರ್ಕ್ಸ್ ಬರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ ಇಲ್ಲ, ಸೊ 2 ಮಾರ್ಕ್ಸ್ ಕ್ವಶನ್ ಇದೆ. ಅಂಡ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಸಹ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ ಥ್ರೂ ದ ಕ್ವಶನ್ಸ್ ಫಸ್ಟ್. ಸೊ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ನ ಅಬ್ಸರ್ವ್ ಮಾಡಿದ್ರೆ, ಸೊ ನೇಮ್ ದಿ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ ಕೇಳಿದಾನೆ. ಸೊ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ ಅಂದ್ರೆ ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್. ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ semiconductors. These are the types. What is an intrinsic semiconductor? Give an example ಅಂತ ಕೇಳಿದಾನೆ. Semiconductor which are pure with no impurity. No impurity ಇರೋದನ್ನ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ರೆ ಸಿಲಿಕಾನ್ ಅಂಡ್ ಜರ್ಮೇನಿಯಂ. ಈಸಿ ಅಲ್ಲ? Now what is an extrinsic semiconductor? Give an example. Next question. So extrinsic semiconductor ಅಂದ್ರೆ when impurity is added to a pure semiconductor. Impurity add ಮಾಡ್ತೀವಿ ಪ್ಯೂರ್ ಸೆಮಿಕಂಡಕ್ಟರ್ಗೆ, ಏನಾಗುತ್ತೆ, that will increase the conductivity increase ಮಾಡುತ್ತೆ. ಸೊ those type of materials ನ ನಾವು conductivity. So those type of material ನ ನಾವು extrinsic semiconductor ಅಂತ ಕರಿತೀವಿ. ಎಕ್ಸಾಂಪಲ್ ಬಂದ್ರೆ ಸಿಲಿಕಾನ್ ಡೋಪ್ಡ್ ವಿತ್ ಬೋರಾನ್ ಅಂಡ್ ಜರ್ಮೇನಿಯಂ doped with arsenic. These are the intrinsic and extrinsic semiconductors. Sorry, extrinsic semiconductor the example. Now explain how a hole in semiconductor is formed. ಹೇಗೆ ಅಂದ್ರೆ when you take a trivalent impurity ನ ತಗೊಂಡು ಸಿಲಿಕಾನ್ ಮತ್ತೆ ಅಥವಾ ಜರ್ಮೇನಿಯಂಗೆ ಡೋಪ್ ಮಾಡಿದಾಗ ಏನಾಗುತ್ತೆ, ಮೊದಲೇ ಈ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಲ್ಲಿ ಏನಾಗಿರುತ್ತೆ, 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಅದರಲ್ಲಿ ಈ ಟ್ರೈವೆಲೆಂಟ್ ಇಂಪ್ಯೂರಿಟಿಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದೇ ವಿಲ್ ಪೇರ್ ವಿತ್ 3 ಎಲೆಕ್ಟ್ರಾನ್ಸ್ ಆಫ್ ಸಿಲಿಕಾನ್ ಆರ್ ಜರ್ಮೇನಿಯಂ. ಸೊ ಇದರಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಉಳ್ಕೊಂಡ್ಬಿಡುತ್ತೆ, ಆ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತಲ್ಲ, ಅದನ್ನೇ ಹೋಲ್ ಅಂತ ಕರಿತೀವಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಪ್ಯಾರಾಫಾರ್ಮೇಶನ್ ಅಲ್ಲಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ P ಟೈಪ್ ಅಂಡ್ N ಟೈಪ್ ಆಫ್ ಸೆಮಿಕಂಡಕ್ಟರ್ಸ್ ಅಂತ ಕೇಳ್ತಿದ್ದಾನೆ. P ಟೈಪ್ ಅಲ್ಲಿ ಟ್ರೈವೆಲೆಂಟ್ ಇಂಪ್ಯೂರಿಟಿ ಯೂಸ್ ಮಾಡ್ತೀವಿ. N ಟೈಪ್ ಅಲ್ಲಿ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಈಸ್ ಯೂಸ್ಡ್. ಅಂಡರ್ಸ್ಟುಡ್? ಅಂಡ್ ಇದರಲ್ಲಿ ಹೋಲ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಹೋಲಿಸಿದ್ರೆ ಇದರಲ್ಲಿ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಹೋಲ್ ಕಾನ್ಸಂಟ್ರೇಷನ್ ಹೋಲಿಸಿದ್ರೆ. ವೈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ಕ್ರೀಸಸ್ ಆನ್ ಡೋಪಿಂಗ್ ಅ ಪ್ಯೂರ್ ಸೆಮಿಕಂಡಕ್ಟರ್. ಸೊ ಇಂಪ್ಯೂರಿಟಿ ಏನ್ ಮಾಡುತ್ತಪ್ಪ ಅಂದ್ರೆ, ಇಂಪ್ಯೂರಿಟಿ ವಿಲ್ ಇಂಟ್ರೊಡ್ಯೂಸ್ ಆಟಮ್ಸ್, ಎಕ್ಸ್ಟ್ರಾ ವೇಕೆಂಟ್ ಆಟಮ್ಸ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಡೋಪಿಂಗ್
introduces impurity atoms. Impurity atoms na introduce ಮಾಡುತ್ತೆ. So those impurity atoms will carry charges na carry ಮಾಡುತ್ತೆ, or else they will increase the carrier concentration increase ಮಾಡಿದಾಗ ಏನಾಗುತ್ತೆ, majority charge carriers will increase. Draw the graph showing the VI characteristics of PN junction diode in forward bias and reverse bias. So it will be something like this. Illi I barutte, illi V barutte. So forward bias ige something like this, and reverse bias ige it will be like this. So you have to remember this graph. What happens to width of depletion layer of PN junction diode when it is forward biased and when it is reverse biased? Answer separate session ಅಲ್ಲಿ ಕ್ಲೀನ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಾರ್ವರ್ಡ್ ಬಯಾಸ್ ಬಂದಾಗ ಇದು ಡಿಪ್ಲೀಷನ್ ರೀಜನ್ ಡಿಕ್ರೀಸ್ ಆಗುತ್ತೆ, ಅಂಡ್ ರಿವರ್ಸ್ ಬಯಾಸ್ ಬಂದಾಗ ಡಿಪ್ಲೀಷನ್ ರೀಜನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಅಂಡ್ ರಿಮೆಂಬರ್ ಇದನ್ನ 2025 ಅಲ್ಲಿ ಕೇಳಿದಾನೆ. ಎಷ್ಟು ಮಾರ್ಕ್ಸಿಗೆ? 2 ಮಾರ್ಕ್ಸಿಗೆ ಕೇಳಿದಾನೆ. ಸೊ ಥೇರಿ ಕೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಇರುತ್ತೆ. ಈ ಇಯರ್ ಬೇಕಾದ್ರೆ ಥೇರಿ ಇಲ್ಲಿ ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ಬೋದು, ಬಟ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ಗೆ. ಇನ್ಯಾವುದು 5 ಮಾರ್ಕ್ಸ್ ಕ್ವಶನ್ ಯಾವುದು ಇಲ್ಲ ಇದರಲ್ಲಿ. ಅಂಡ್ ಐ ಹ್ಯಾವ್ ಟೇಕನ್ ಸಮ್ 3 ಮಾರ್ಕ್ಸ್. ಇಫ್ ಮೇ ಬಿ ದೇ ಮೈಟ್ ಆಸ್ಕ್, ಕೇಳಿದ್ರೆ ಅಥವಾ ಸ್ಪ್ಲಿಟ್ ಮಾಡಿ ಕೇಳಿದ್ರೆ 5 ಮಾರ್ಕ್ಸ್ನ ಅಂತ I have taken. So distinguish between conductors, semiconductor and insulator based on band theory of solids ಕೇಳಿದಾನೆ. ಅದ್ ಕೇಳಲಿಲ್ಲ ಅಂದ್ರೆ ಬೇಸಿಸ್ ಆಫ್ ಕಂಡಕ್ಟಿವಿಟಿ ಇಲ್ಲಿ ಸಹ ಕೇಳ್ಬೋದು. We will discuss this and define these terms: valence band, conduction band and energy gap. We will do that also. Distinguish between intrinsic and extrinsic semiconductors ಕೇಳಿದಾನೆ. ಒಂದು 3 ಪಾಯಿಂಟ್ ಬರಬೇಕು. N ಟೈಪ್ ಮತ್ತೆ P ಟೈಪ್ ಡಿಸ್ಟಿಂಗ್ವಿಷನ್ ಕೇಳಿದಾನೆ. ಸೊ 2 ಮಾರ್ಕ್ಸ್ ಅಲ್ಲಿ ಆಲೆ 2 ಡಿಸ್ಕಸ್ ಮಾಡಿದ್ದು. ಸೊ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಬರೋದ್ರೆ ಮುಗೀತು. ನಾವು ಅಬ್ಸರ್ವ್ ಇಯರ್ ಈ 5 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ, ವಾಟ್ ಈಸ್ ರೆಕ್ಟಿಫೈಯರ್, ಡಿಸ್ಕ್ರೈಬ್ ವಿತ್ ಅ ಸರ್ಕ್ಯೂಟ್ ಡಯಾಗ್ರಾಮ್ ದ ವರ್ಕಿಂಗ್ ಆಫ್ ಸೆಮಿಕಂಡಕ್ಟರ್ ಡಯೋಡ್ ಆಸ್ ಅ ಹಾಫ್ ವೇವ್ ರೆಕ್ಟಿಫೈಯರ್ ಇದೆಯಲ್ಲ, ಹಾಫ್ ವೇವ್ ರೆಕ್ಟಿಫೈಯರ್ ಕೇಳ್ತಾನೆ, ಇಲ್ಲ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್. ಎರಡೇ ಕ್ವಶನ್ಸ್ ಇರೋದು 5 ಮಾರ್ಕ್ಸ್ ಅಲ್ಲಿ. ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಈ ಕ್ವಶನ್ ಕೇಳಿದ 2025 ಅಲ್ಲಿ ಫುಲ್ ವೇವ್ ರೆಕ್ಟಿಫೈಯರ್ ಕೇಳಿದ. ಈ ವರ್ಷ ಹಾಫ್ ವೇವ್ ರೆಕ್ಟಿಫೈಯರ್ ಕೇಳಿದ್ರು ಕೇಳ್ಬೋದು, ಯಾಕಂದ್ರೆ ಎರಡೂ ಅಷ್ಟೇ ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ. ಅಂಡ್ ವಿ ವಿಲ್ ಡಿಸ್ಕಸ್ ದಿಸ್ ಕ್ವಶನ್ಸ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ಸ್ ಇಫ್ ಯು ವಾಂಟ್, ನೋಟ್ ಡೌನ್ and work on this important questions. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಸಾಕು ಆಕ್ಚುಲಿ PU ಎಕ್ಸಾಮ್ಸಿಗೆ. ಬೇರೆ ಏನು ಓದೋ ಅವಶ್ಯಕತೆನೇ ಇಲ್ಲ ನಿಮಗೆ. ಓಕೆನಾ? ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ ವಿತ್ ಆನ್ಸರ್ಸ್ ಆ ಸೆಷನ್ ಅಲ್ಲಿ. ಓಕೆ.